ದ್ವಾರಕೆಯು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಲಾರಂಭಿಸಿತು. ಹೀಗಿರುವಾಗ ಶ್ರೀಕೃಷ್ಣನಿಗೆ ನಾರದ ಮುನಿಗಳು ಬಂದು ಒಂದು ಸಂದೇಶವನ್ನು ನೀಡಿದರು. ಶ್ರೀಕೃಷ್ಣ ಪರಮಾತ್ಮ ನಿನಗೆ ವಂದನೆಗಳು. ಏನು ಹೇಳಿ ನಾರದ ಮುನಿಯೇ, ತಾವು ಬಂದ ಕಾರಣವೇನು? ವಿದರ್ಭದ ರಾಜ ತನ್ನ ರಾಜಧಾನಿಯಲ್ಲಿ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಅವನ ಮೈಬಣ್ಣ ನೀಲಿಯಂತೆ, ಅವನು ಕೊಡಲು ನುಡಿಸುವನಂತೆ, ಅವನು ಗೋವುಗಳನ್ನು ಕಾಯುವನಂತೆ, ಬೃಂದಾವನದಲ್ಲಿ ಯಶೋದೆಯ ಮುದ್ದಿನ ಮಗನಾಗಿ ಬೆಳೆದಿರುವನಂತೆ. ನಾನು ವಿವಾಹವಾಗುವುದಾದರೆ ಆ ಕೃಷ್ಣನನ್ನೇ. ತಂದೆ, ನಾನು ನನ್ನ ಬಾಲ್ಯದ ಸ್ನೇಹಿತನಾದ ಶಿಶುಪಾಲನೊಡನೆ ರುಕ್ಮಿಣಿಯ ವಿವಾಹ ನಿಶ್ಚಯ ಮಾಡಲು ಬಯಸುತ್ತೇನೆ. ಹಾಗೆಯೇ ಆಗಲಿ ಪುತ್ರ, ನಿನ್ನ ಇಷ್ಟದಂತೆ ನಡೆಯಲಿ. ರುಕ್ಮಿಣಿಯು ಸೌಖ್ಯವಾಗಿದ್ದರೆ ಸಾಕು. ಶಿಶುಪಾಲ ಒಳ್ಳೆಯ ಮನುಷ್ಯ, ಅವನೊಡನೆ ನಮ್ಮ ರುಕ್ಮಿಣಿ ಸೌಖ್ಯವಾಗಿರುವಳು. ಶಿಶುಪಾಲನನ್ನು ರುಕ್ಮಿಣಿಯೊಂದಿಗೆ ವಿವಾಹ ನಿಶ್ಚಯಕ್ಕೆ ಆಮಂತ್ರಿಸಿ. ಹಿಂದಿನಿಂದ ಇದೆಲ್ಲವನ್ನು ಆಲಿಸುತ್ತಿದ್ದ ರುಕ್ಮಿಣಿಯು ಓಡುತ್ತಾ ಬಂದು, ಅಯ್ಯೋ, ಇದೇನು ಆಗಬಾರದು ಆಗುತ್ತಿದೆಯಲ್ಲ. ಶ್ರೀಕೃಷ್ಣನ ಹೊರತಾಗಿ ಬೇರೆಯವರೊಂದಿಗೆ ವಿವಾಹವನ್ನು ಊಹಿಸಲು ಸಾಧ್ಯವಿಲ್ಲ. ಅಗ್ನಿದೂತ, ಅಗ್ನಿದೂತ. ಏನು ಅಪ್ಪಣೆ ಮಾಡಿ ರಾಜಕುಮಾರಿ? ಅಗ್ನಿದೂತ, ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಸಂದೇಶ ನೀಡಬೇಕಿದೆ. ಏನು ಹೇಳಿ ರಾಜಕುಮಾರಿ? ಶಿಶುಪಾಲನೊಂದಿಗೆ ನನ್ನ ವಿವಾಹ ಸಿದ್ಧತೆ ನಡೆಯುತ್ತಿದ್ದು, ನನಗೆ ಈ ವಿವಾಹ ಇಷ್ಟವಿಲ್ಲ. ವಿವಾಹವಾಗುವುದೇ ಆದರೆ ಅದು ಶ್ರೀಕೃಷ್ಣನನ್ನೇ ಎಂದು ತಿಳಿಸಿ ಬಾ. ಬಂದ ಕಾರಣ ತಿಳಿಸಿ. ರುಕ್ಮಿಣಿ ಹೇಳಿದ ವಿಚಾರವನ್ನೆಲ್ಲ ಅಗ್ನಿದೂತ ಕೃಷ್ಣನ ಬಳಿ ವಿವರಿಸಿದನು. ಸಾರಥಿ, ಬೇಗನೆ ರಥವನ್ನು ಸಿದ್ಧಪಡಿಸು. ನಾನು ರುಕ್ಮಿಣಿಯನ್ನು ಕರೆತರಲು ವಿದರ್ಭ ರಾಜ್ಯಕ್ಕೆ ಹೊರಡಬೇಕಿದೆ. ಶಿಶುಪಾಲನು ನಿಶ್ಚಿತಾರ್ಥಕ್ಕೆ ಅಲಂಕರಿಸಿಕೊಳ್ಳುತ್ತಿದ್ದನು. ವಿದರ್ಭ ರಾಜ್ಯವು ಮಧುವನಗಿತ್ತಿಯಂತೆ ಅಲಂಕಾರಗೊಂಡಿತ್ತು. ಇತ್ತ ರುಕ್ಮಿಣಿಯು ಗೌರಿ ಪೂಜೆ ಮಾಡಲು ಸರ್ವಾಲಂಕಾರ ಭೂಷಿತರಾಗಿ ದೇವಸ್ಥಾನ ಸೇರಿದರು. ಅದೇ ಸಮಯಕ್ಕೆ ಶ್ರೀಕೃಷ್ಣನು ಶರವೇಗದಲ್ಲಿ ದೇವಸ್ಥಾನದ ಬಳಿ ಬಂದು ರುಕ್ಮಿಣಿಯನ್ನು ಸೇರಿದನು. ನನ್ನ ಕಲ್ಪನೆಯಲ್ಲಿ ಕಂಡ ಕೃಷ್ಣನೇ ಇವನು. ನಾನು ಧನ್ಯರಾದೆ. ನನ್ನ ಕೃಷ್ಣ ನನ್ನ ಕಡೆಗೆ ಹೋಗೊಟ್ಟು ನನ್ನನ್ನು ಕರೆದೊಯ್ಯಲು ಬಂದಿರುವನೇ. ರುಕ್ಮಿಣಿ ಮಂತ್ರಮುಗ್ಧರಂತೆ ಕೃಷ್ಣನನ್ನೇ ನೋಡುತ್ತಿರುತ್ತಾಳೆ. ಪಾದೇವಿ, ದ್ವಾರಕೆಯ ನಿನ್ನನ್ನು ಕರೆದೊಯ್ಯಲು ಬಂದಿರುವೆ. ರುಕ್ಮಿಣಿಯ ಕೈ ಹಿಡಿದು ರಥದೊಳಗೆ ಕರೆತಂದನು. ರುಕ್ಮಿಣಿಯನ್ನು ಕೃಷ್ಣ ಕರೆದೊಯ್ಯುತ್ತಿರುವುದನ್ನು ಕಂಡು ರುಕ್ಮಿಣಿಯು ಕೃಷ್ಣನ ಮೇಲೆ ಆಕ್ರಮಿಸಲು ಮುಂದಾದನು. ಬೇನೆ ಕಳ್ಳನೆ, ಇದೇನೋ ಮಾಡುತ್ತಿರುವೆ, ರುಕ್ಮಿಣಿಯನ್ನು ಬಿಟ್ಟು ಬಿಡು. ನಿನ್ನ ಸಹೋದರಿಗೆ ಶಿಶುಪಾಲನೊಂದಿಗೆ ವಿವಾಹವಾಗಲು ಇಷ್ಟವಿಲ್ಲ. ಇಷ್ಟ ಇಲ್ಲದವರೊಂದಿಗೆ ವಿವಾಹ ಮಾಡಿಸುವುದು ಯೋಗ್ಯ ಕಾರ್ಯವಲ್ಲ. ಅದೆಲ್ಲ ಏನು ಹೇಳಬೇಡ ಕೃಷ್ಣ. ರುಕ್ಮಿಣಿಯೊಂದಿಗೆ ಶಿಶುಪಾಲನ ವಿವಾಹ ನಿಶ್ಚಯವಾಗಿದೆ, ಅವನನ್ನು ಬಿಟ್ಟು ಬಿಡು. ನಡುವೆ ಕಾಳಗ ಪ್ರಾರಂಭವಾಗುತ್ತದೆ. ಇಬ್ಬರೂ ಖಡ್ಗ ಹಿಡಿದು ಯುದ್ಧ ಮಾಡಲಾರಂಭಿಸುತ್ತಾರೆ. ಕೃಷ್ಣ ರುಕ್ಮಿಣಿಯನ್ನು ಕೆಳಗುರುಳಿಸಿ ತಲೆಯನ್ನು ಕತ್ತರಿಸಲು ಮುಂದಾಗುತ್ತಾನೆ. ಆಗ, ಬೇಡ ಪ್ರಭು, ನನ್ನ ಸಹೋದರನಿಗೆ ಯಾವುದೇ ತೊಂದರೆ ಮಾಡಬೇಡಿ. ದೇವಿ, ಇವನನ್ನು ಕೊಲ್ಲುವುದಿಲ್ಲ, ಆದರೆ ಸಾವಿಗೆ ಸಮನಾದ ಶಿಕ್ಷೆ ನೀಡುತ್ತೇನೆ ಎಂದು ಹೇಳಿ ಅರ್ಧ ತಲೆ ಅರ್ಧ ಮೀಸೆ ತೆಗೆದು ಕಳಿಸಿದನು. ದೇವಿ, ಈ ದೃಶ್ಯವನ್ನು ಕಂಡು ನನ್ನನ್ನು ಹೇಗೆ ಪ್ರೀತಿಸಿದನೋ ಎಂದುಕೊಳ್ಳಬೇಡ. ನಾನು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ವಿವಾಹದ ನಂತರದ ಸನ್ನಿವೇಶ. ಸತ್ರಾಜಿತನು ಸುರುವಿನ ತಪಸ್ಸು ಮಾಡಿದಾಗ ಶಮನ
ಸಮಂತಕ ಮಣಿ ವರವಾಗಿ ದೊರೆಯುತ್ತದೆ. ಸತ್ರಾಜಿತ ಅಪೂರ್ವವಾದ ವಸ್ತು ಪ್ರಜಾಕ್ಷೇಮದ ಸಲುವಾಗಿ ಮಹಾರಾಜರುಗಳಿದ್ದರೆ ಕ್ಷೇಮ. ಇದು ನನ್ನ ತಪಸ್ಸಿನ ಫಲ. ಇದನ್ನು ನೀವು ಅಪೇಕ್ಷಿಸುವುದು ಯಾವ ನ್ಯಾಯ? ಸತ್ರಾಜಿತ, ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂದು ನೀನು ಕೃಷ್ಣನಿಗೆ ತಿಳಿಸುವೆಯಾ? ಸಮಾಧಾನಿಸೋಣ. ಪ್ರಸೇನ ಬೇಟೆಗಾರರು ಹೊರಟಾಗ ಸಮಂತಕ ಮಣಿ ಧರಿಸಿ ಹೊರಟ. ಇದೇನು ಸಹೋದರ, ಈ ಮಣಿಯನ್ನು ಏಕೆ ಧರಿಸಿ ಹೊರಟಿರುವೆ? ಬೇಟೆಗೆ ಇದು ಸಹಾಯಕಾರಿಯಾಗುತ್ತದೆ. ಇದರ ಒಳಪಿನಿಂದ ಬೇಟೆ ಬೇಗನೆ ದೊರಕುತ್ತದೆ. ಬೇಡ ಸಹೋದರ, ಇದು ಶುಭಕರವಲ್ಲ. ಚಿಂತಿಸಬೇಡ ಅಣ್ಣ, ಯಾವುದೇ ತೊಂದರೆ ಉಂಟಾಗದಂತೆ ಮರಳಿ ಬರುತ್ತೇನೆ. ಸ್ವಾಮಿ, ಹಾಲು ತೆಗೆದುಕೊಳ್ಳಿ. ಕೃಷ್ಣ ಹಾಲು ಕುಡಿಯುವ ಸಮಯದಲ್ಲಿ ಚಂದ್ರನ ಬಿಂಬ ಅಲ್ಲಿನಲ್ಲಿ ಕಾಣಿಸುತ್ತದೆ. ದೇವಿ, ಇಂದು ಗಣೇಶ ಚೌತಿಯಲ್ಲವೇ? ಹೌದು ಸ್ವಾಮಿ. ಗಣೇಶ ಪೂಜೆಯ ಮುಂಚಿತವಾಗಿ ನಮಗೆ ಚಂದ್ರ ದರ್ಶನವಾಯಿತಲ್ಲ, ಏನು ತೊಂದರೆ ಕಾದಿದೆಯೋ ಏನೋ. ಪ್ರಸೇನ ಪ್ರಭುಗಳ ಮೃತದೇಹ ಅರಣ್ಯದಲ್ಲಿ ದೊರೆಯಿತು. ಅಯ್ಯೋ, ಇದೇನು ಘೋರ ನಡೆಯುತ್ತಲ್ಲ. ಹಾಗಾದರೆ ಅವನು ಧರಿಸಿದ ಸಮಂತಕ ಮಣಿ ಎಲ್ಲಿ? ಸುತ್ತಲೂ ಹುಡುಕಿಸಿದ ಮಹಾಪ್ರಭು, ಅದು ದೊರೆಯಲಿಲ್ಲ. ಸತ್ರಾಜಿತನಿಗೆ ಕೃಷ್ಣನ ಮೇಲೆ ಅನುಮಾನ ಪ್ರಾರಂಭವಾಯಿತು. ನಂತರ ಯಾದವ ಆಸ್ಥಾನಕ್ಕೆ ಹೊರಟನು. ಮಹಾರಾಜರೇ, ಈ ಕಳ್ಳ ಕೃಷ್ಣ ನನ್ನ ಸಹೋದರನನ್ನು ಹತ್ಯೆಗೈದು ಮಣಿಯನ್ನು ಅಪಹರಿಸಿದ್ದಾನೆ. ನನ್ನ ತಮ್ಮನ ಮೇಲೆ ಇಲ್ಲಸಲ್ಲದ ಆರೋಪ ಅಕ್ಷಮ್ಯ. ಯಾವ ಸಾಕ್ಷ್ಯ ಮೂಲಕ ಈ ಮಾತನ್ನು ಹೇಳುತ್ತಿರುವೆ? ಕೃಷ್ಣ ಬಲರಾಮರಲ್ಲದೆ ಹೇಗೆ ಯಾರು ನನ್ನ ತಮ್ಮನನ್ನು ಹತ್ಯೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನನ್ನ ತಮ್ಮಗಳಿಬ್ಬರಷ್ಟೇ ಬಲಶಾಲಿ. ಕೃಷ್ಣ, ನಿನ್ನ ಮೇಲಿನ ಅಪವಾದವನ್ನು ನೀವೇ ಬಗೆಹರಿಸುವ. ಸಮಂತಕ ಮಣಿಯನ್ನು ಹುಡುಕಿ ತಂದು ಅಪವಾದ ಮುಕ್ತನಾಗು. ಆಗಲಿ ತಾತ. ಅರಣ್ಯದಲ್ಲಿ ಸಮಂತಕ ಮಣಿ ಗೋಚರಿಸುತ್ತವೆ. ಬಾಲೆ, ಈ ಮಣಿ ನಿನಗೆ ಹೇಗೆ ದೊರೆಯಿತು? ನನ್ನ ತಂದೆ ಯಾರೊಂದಿಗೂ ಹೋರಾಡಿ ಈ ಮಣಿಯನ್ನು ತಂದರು. ಇದನ್ನು ಪಡೆಯಲು ನಾನು ಘೋರ ಯುದ್ಧವನ್ನು ಮಾಡಿದ್ದೇನೆ. ನೀನು ಕೂಡ ನನ್ನೊಂದಿಗೆ ಯುದ್ಧ ಮಾಡಿದ್ದರೆ ತೆಗೆದುಕೊಂಡು ಹೋಗು. ಇಬ್ಬರ ನಡುವೆ 28 ದಿನಗಳ ಕಾಲ ಘೋರ ಯುದ್ಧ ನಡೆಯುತ್ತದೆ. ನಂತರ ಜಾಮವಂತನಿಗೆ ಅರಿವಾಗುತ್ತದೆ, ಈ ಶ್ರೀಕೃಷ್ಣನೇ ಹಿಂದಿನ ಯುಗದಲ್ಲಿ ತಾನು ಪೂಜಿಸುತ್ತಿದ್ದ ಭಗವಂತ ಶ್ರೀರಾಮ ಎಂದು. ಆಗ ಜಾಮವಂತನು ಶ್ರೀಕೃಷ್ಣನಿಗೆ ಶರಣಾಗುತ್ತಾನೆ. ಪ್ರಭು, ತಮ್ಮ ಅವತಾರವನ್ನು ತಿಳಿಯದೆ ಅಪರಾಧ ಮಾಡಿದೆ. ಈ ಸಮಂತಕ ಮಣಿಯನ್ನು ನನಗೆ ಹಿಂತಿರುಗಿಸು. ಆಗಲಿ ಮಹಾಪ್ರಭು, ಮಣಿಯನ್ನು ಮರಳಿಸುತ್ತೇನೆ. ಜೊತೆಗೆ ನನ್ನ ಮಗಳು ಜಾಮವತಿಯನ್ನು ನಿಮಗೆ ಕನ್ಯಾದಾನ ಮಾಡುತ್ತೇನೆ. ಕೃಷ್ಣ ಜಾಮವತಿಯರ ವಿವಾಹದ ನಂತರ ಕೃಷ್ಣ, ನನ್ನ ಅಪರಾಧವನ್ನು ಕ್ಷಮಿಸು. ನಿನ್ನನ್ನು ಅವಮಾನಿಸಿದ್ದಕ್ಕಾಗಿ ನನಗೆ ನಾಚಿಕೆಯುಂಟಾಗುತ್ತಿದೆ. ದುಡುಕಿ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ ಮಿತ್ರ. ಎಂದಿಗೂ ಯೋಚಿಸಿ ಉಚಿತ ವಚನಗಳನ್ನು ಆಡಬೇಕು. ಹೌದು ಮಿತ್ರ, ನನ್ನ ಈ ಪಾಪ ಕಾರ್ಯದ ಪ್ರಾಯಶ್ಚಿತವಾಗಿ ನನ್ನ ಕುಮಾರಿ ಸತ್ಯಭಾಮಳನ್ನು ನೀನು ವಿವಾಹವಾದಲ್ಲಿ ನಾನು ನಿನ್ನ ಪಾದ ತೊಳೆದು ನನ್ನ ಪಾಪ ಪರಿಹರಿಸಿಕೊಳ್ಳುತ್ತೇನೆ. ಮಹಾಭಾರತದ ಒಂದು ದೃಶ್ಯ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗುತ್ತಾರೆ. ವನವಾಸದ ನಂತರ ಷರತ್ತಿನ ಅನುಸಾರ ಕೌರವರ ಮಾತಿನಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ನೀಡಬೇಕಾಗಿರುತ್ತದೆ. ಆದರೆ ಅದನ್ನು ತಿರಸ್ಕರಿಸಿದ ಕೌರವರ ವಿರುದ್ಧ ಯುದ್ಧ ಘೋಷಣೆಯಾಗುತ್ತದೆ. ಆ ಸಂದರ್ಭದಲ್ಲಿ ಕೃಷ್ಣ ತನ್ನ ಶಯ್ಯಗೃಹದಲ್ಲಿ ಮಲಗಿದ್ದಾಗ ಅರ್ಜುನ ಮತ್ತು ದುರ್ಯೋಧನ ಸಹಾಯ ಹಸ್ತವನ್ನು ಬೇಡಿ ಬಂದಿರುತ್ತಾರೆ. ಕೃಷ್ಣ, ನೀನು ಮತ್ತು ಅರ್ಜುನ ಇಬ್ಬರೂ ನನಗೆ ಬಂದಿರುವೆ. ಹಾಗಾಗಿ ನೀನು ನಮಗೆ ಯುದ್ಧಕ್ಕಾಗಿ ಸಹಾಯವನ್ನು ಮಾಡಲೇಬೇಕು. ಹಾಗೆಯೇ ಆಗಲಿ.
ಹಾಗಾದರೆ ನೀವೇ ನನಗೆ ಮೊದಲು ಸಹಾಯ ಮಾಡಬೇಕು. ಆದರೆ ನಾನು ಕಣ್ಣು ಬಿಟ್ಟಾಗ ಮೊದಲು ನೋಡಿದ್ದು ಅರ್ಜುನನನ್ನು. ಹಾಗಾಗಿ ನಾನು ಮೊದಲು ಅರ್ಜುನನಿಗೆ ಸಹಾಯವನ್ನು ಮಾಡುತ್ತೇನೆ. ಈಗ ಮೊದಲು ಬಂದದ್ದು ನಾನು, ನೀವು ನನಗೆ ಮೊದಲು ಸಹಾಯವನ್ನು ಮಾಡಬೇಕು. ಆಗಲಿ. ಹಾಗಾದರೆ ನಾನು ಏನು ಸಹಾಯ ಮಾಡಬೇಕು? ಯುದ್ಧಕ್ಕೆ ಸರಿ ಹೊಂದುವಂತೆ ಏನಾದರೂ ಸಹಾಯ ಮಾಡು. ಹಾಗಾದರೆ ನನ್ನಲ್ಲಿರುವುದು ಒಂದು ನನ್ನ ಸೈನ್ಯ ಹಾಗೂ ಇನ್ನೊಂದು ನಿಶಸ್ತ್ರನಾದ ನಾನು. ನಿನಗೆ ಯಾವುದು ಬೇಕು? ನನಗೆ ನಿನ್ನ ಸೈನ್ಯ ಕೊಡು. ನನಗೆ ನಿನ್ನ ಸೈನ್ಯ ಬೇಡ, ನೀನೊಬ್ಬನೇ ಸಾಕು ಕೃಷ್ಣ. ಅಲ್ಲಿಂದ ದುರ್ಯೋಧನ ತುಂಬಾ ಸಂತೋಷದಿಂದ ಅರಮನೆಗೆ ತೆರಳುತ್ತಾನೆ. ಅರ್ಜುನ, ನೀನೇಕೆ ನನ್ನ ಸೈನ್ಯವನ್ನು ಕೇಳಲಿಲ್ಲ? ನನ್ನನ್ನೇಕೆ ಕೇಳಿದೆ? ನೀನೊಬ್ಬ ನನ್ನ ಜೊತೆ ಇದ್ದರೆ ಸಾಕು, ನನಗೇನು ಬೇಡ. ಯುದ್ಧದ ಸಮಯ. ರಣಭೂಮಿಯಲ್ಲಿ ಪಾಂಡವರ ಎದುರಿಗೆ ಕೌರವರ ಸೈನ್ಯ ನಿಂತಿರುತ್ತದೆ. ಆಗ ಅರ್ಜುನನು, ದ್ರೋಣಾಚಾರ್ಯರು ಹಾಗೂ ಭೀಷ್ಮರು ಕೌರವರ ಜೊತೆ ಇರುವುದನ್ನು ನೋಡಿ ರಣಭೂಮಿಯಲ್ಲಿ ಹತಾಶನಾಗಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಕುಳಿತುಕೊಳ್ಳುತ್ತಾನೆ. ಆಗ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಸಾರವನ್ನು ಹೇಳುತ್ತಾನೆ. ನದಿಜ್ಞಾನೇನ ಸದೃಶಂ ಪವಿತ್ರಂ ನ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಜ್ಞಾನಕ್ಕೆ ಸಮನಾದುದು, ಪವಿತ್ರವಾದುದು ಲೋಕದಲ್ಲಿ ಮತ್ತೊಂದಿಲ್ಲ. ಸಾಧನೆಯಲ್ಲಿ ತೊಡಗಿದವರು ಪರಿಪಕ್ವಗೊಂಡಾಗ ಅದನ್ನು ಪಡೆಯುತ್ತಾರೆ. ಸದುರ್ದರ್ಶಮಿದಂ ರೂಪರಿ ದೃಷ್ಟವಾನಸಿ ಎನ್ನುವ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಅರ್ಜುನ, ನೀನು ನೋಡಿದ ಈ ಚತುರ್ಭುಜ ರೂಪದ ದರ್ಶನವು ತುಂಬಾ ದುರ್ಲಭವಾಗಿದೆ. ದೇವತೆಗಳು ಕೂಡ ಸದಾಕಾಲ ಈ ರೂಪದ ದರ್ಶನಕ್ಕಾಗಿ ಆಸೆ ಪಡುತ್ತಾರೆ. ಚೇತನ್ಮನಸ್ತೆ ಮಾತ್ರಂ ಬುದ್ಧಿರ್ಜನಾರ್ದನ ತತ್ವಂ ಕರ್ಮಣಿ ಘೋರವಾಂ ನಿಯೋಜಯಸಿ ಕೇಶವ. ಜನಾರ್ದನನ ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತಲೂ ಉತ್ತಮವೆಂದು ನಿನ್ನ ಭಾವನೆಯಾದರೆ ನನ್ನನ್ನು ಈ ಭೀಕರ ಯುದ್ಧದಲ್ಲಿ ಏಕೆ ತೊಡಗಿಸುತ್ತಿದ್ದೀಯಾ? ನದ್ವೇವಾಹಂ ಜಾತನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಇರದಿದ್ದ, ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸೆ ಯಶ್ಚರ್ಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯ, ಆ ನಂತರ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಎಲೆ ಅರ್ಜುನ, ಧರ್ಮಕ್ಕೆ ಚ್ಯುತಿ ಉಂಟಾದಾಗಲೆಲ್ಲ ಮತ್ತು ಅಧರ್ಮ ಹೆಚ್ಚಾದಾಗಲೆಲ್ಲ ನಾನು ನನ್ನ ರೂಪ ರಚಿಸಿಕೊಳ್ಳುತ್ತೇನೆ, ಅರ್ಥಾತ್ ಅವತಾರ ತಾಳುತ್ತೇನೆ. ಅದು ಸಾಕಾರ ರೂಪದಿಂದ ಎಲ್ಲರಿಗೂ ಗೋಚರಿಸುತ್ತದೆ.
ಸಂದರ್ಭದಲ್ಲಿ ಏ ಭೀಮ, ನೀನು ಹೋಗಿ ಆಲಂಬಿಸಿಕೊಳ್ಳಬೇಡ. ನಿನ್ನ ಲೋಹದ ಪ್ರತಿಮೆಯನ್ನು ಇಡು. ಏಕೆ ಏನಾಗುತ್ತದೆ? ನಾನು ಹೇಳಿದಷ್ಟು ಮಾತ್ರ ಮಾಡು. ಸರಿ, ಹಾಗೇ ಆಗಲಿ. ಭೀಮನೆಂದು ಪ್ರತಿಮೆಯನ್ನು ಅಪ್ಪಿಕೊಂಡಾಗ ಪ್ರತಿಮೆಯು ಛಿದ್ರವಾಗುತ್ತದೆ. ಆಗ ಧೃತರಾಷ್ಟ್ರನ ಕೋಪವು ಕರಗಿ ಅಳಲು ಶುರು ಮಾಡುತ್ತಾನೆ. ಈ ಭೀಮ, ನನ್ನ ಸ್ವಲ್ಪ ಬಿಡು. ಪುತ್ರರನ್ನು ಕಳ್ಕೊಂಡ ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಇತ್ತು. ಅದರಿಂದ ನಾನು ಈಗ ಮಾಡಿಬಿಟ್ಟೆ. ಇವರೇ ದೊಡ್ಡಪ್ಪ, ನಿಮ್ಮ ಕೋಪವನ್ನು ಈ ರೀತಿ ಹೊರಗೆ ಹಾಕಿದ್ದೀರಾ? ಹೀಗೆ ಧೃತರಾಷ್ಟ್ರನ ಕೋಪ ನೀರಿನಿಂದ ಕರಗುತ್ತದೆ. ಇತ್ತ ಹಸ್ತಿನಾಪುರದಲ್ಲಿ ಪಾಂಡುಕುಮಾರನಾದ ಧರ್ಮರಾಯನ ಪಟ್ಟಾಭಿಷೇಕ ನಡೆಯುತ್ತಿರುತ್ತದೆ. ಆ ಸಂದರ್ಭದಲ್ಲಿ ಅತ್ತೆ ಗಾಂಧಾರಿ, ಹೇಗಿದ್ದೀಯಾ? ನಾನು ಹೇಗಿದ್ದರೂ ನಿನಗೇನು? ನನ್ನ 100 ಕುಮಾರನನ್ನು ಕಳೆದುಕೊಂಡು ದುಃಖದಲ್ಲಿದ್ದೇನೆ. ಸಮಾಧಾನ ಮಾಡಿಕೋ. ಏನು ಸಮಾಧಾನ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಇವೆಲ್ಲಕ್ಕೂ ನೀನೇ ಕಾರಣ. ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧವನ್ನು ತಡೆಯಬಹುದಿತ್ತು, ನನ್ನ ಮಕ್ಕಳನ್ನೂ ಕಾಪಾಡಬಹುದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ಆದ್ದರಿಂದ ಹೇಗೆ ನನ್ನ ಕುವಂಶವು ನಿನ್ನ ಕಣ್ಣೆದುರಿಗೆ ನಾಶವಾಗಿ ಹೋಯಿತೋ ಹಾಗೆ ನಿನ್ನ ಯದುಕುಲವೂ ನಾಶವಾಗಬೇಕು ಮತ್ತು ನಿನ್ನ ಮರಣ ಒಬ್ಬ ತುಚ್ಛ ಬೇಡನಿಂದಾಗಬೇಕು. ಇದೇ ಈ ಗಾಂಧಾರಿಯ ಶಾಪ. ಹಾಗೇ ಆಗಲಿ. ಕೃಷ್ಣನ ಶಾಂತತೆಯಿಂದ ಗಾಂಧಾರಿಯ ಕೋಪ ಕಡಿಮೆಯಾಯಿತು. ಅಯ್ಯೋ, ಇದೆಂತ ಪಾಪ ಮಾಡಿಬಿಟ್ಟೆ, ಇದೆಂತ ಅನರ್ಥವಾಗಿ ಹೋಯಿತಲ್ಲ. ಏನೂ ಆಗುವುದಿಲ್ಲ. ಇಲ್ಲ, ಜಗದೊಡೆಯ, ಶಿಸ್ತುಪಾಲಕ, ಶಿಷ್ಟ ರಕ್ಷಕನಾದ ನಿನ್ನಂತವನಿಗೆ ಶಾಪ ಕೊಟ್ಟು ಬಿಟ್ಟೆನಲ್ಲ. ನನ್ನನ್ನು ಕ್ಷಮಿಸಿಬಿಡು ಕೃಷ್ಣ. ಎಲ್ಲವನ್ನು ಗಮನಿಸಿದ ಕೃಷ್ಣ ರಾಜ್ಯಭಾರವನ್ನು ಅರ್ಜುನನಿಗೆ ವಹಿಸಿ ಕಾಡಿಗೆ ತೆರಳಿದನು. ಕೃಷ್ಣನು ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾನೆ. ಆಗ ಒಬ್ಬ ಬೇಟೆಗಾರನು ಕೃಷ್ಣನ ಕಾಲಿನಲ್ಲಿರುವ ಅಶೋಕ ಚಕ್ರವನ್ನು ನೋಡಿ ಜಿಂಕೆಯ ಕಣ್ಣೆಂದು ತಿಳಿದು ಬಾಣವನ್ನು ಬಿಡುತ್ತಾನೆ. ಆ ಬಾಣವು ಕೃಷ್ಣನ ಕಾಲಿಗೆ ತಗುಲುತ್ತದೆ. ಆಗ ಬೇಡನು ನನಗೆ ಬೇಟೆಯು ಸಿಕ್ಕಿತು ಎಂದು ಕೃಷ್ಣನ ಬಳಿಗೆ ಬರುತ್ತಾನೆ. ಬೇಡನು ಕೃಷ್ಣನನ್ನು ನೋಡಿ, ಅಯ್ಯೋ, ಇದೆಂತ ಅನರ್ಥವಾಯಿತು, ಕ್ಷಮಿಸಿಬಿಡು ನನ್ನನ್ನು ಭಗವಂತ, ನನ್ನಿಂದ ಘೋರ ಅನರ್ಥವಾಯಿತು. ಇರಲಿ ಬಿಡು, ಇದು ನನಗೆ ಸಿಗಬೇಕಾಗಿದ್ದ ಶಿಕ್ಷೆಯೇ. ಇದು ನಿನ್ನ ಮೂಲಕ ಸಿಕ್ಕಿದೆ.